ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಇಂದಿನ ತರಗತಿಯಲ್ಲಿ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಚರ್ಚೆ ಮಾಡೋಣ. 2024ರಿಂದ ಹಿಡಿದು 2014ರ TET ಪರೀಕ್ಷೆಗಳವರೆಗೂ ನಾವು ನೋಡಿದಾಗ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಮತ್ತೊಂದು ಪರಿಕಲ್ಪನೆ ಅಂತ ಕೇಳಿದಾಗ ಲೈವ್ ವೆಗೆಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅಂತಕ್ಕಂಥದ್ದು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಈ ಸಿದ್ಧಾಂತ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಲೈವ್ ವೆಗೆಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ಬಹಳಷ್ಟು ಹೆಚ್ಚಿನ ಗಮನವನ್ನು ವಹಿಸಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಯಾಕೆ ಅಂತ ಕೇಳಿದರೆ, ನಾನು ಎಲ್ಲ ವಿಡಿಯೋಗಳಲ್ಲಿ ಯಾವ ಪರಿಕಲ್ಪನೆಯಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ರಚನೆ ಮಾಡುವಾಗ ಫೋಕಸ್ ಮಾಡಿದಾರೋ ಆ ಪರಿಕಲ್ಪನೆಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ತಾವೆಲ್ಲರೂ ಈ ಲೈವ್ ವೆಗೆಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಭಾಳಷ್ಟು ಗಮನವಹಿಸಬೇಕು. ಕೇರ್ಫುಲ್ಲಾಗಿ ಈ ಒಂದು ಸಿದ್ಧಾಂತವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ 2014ರಿಂದ 2024ರವರೆಗೆ ನಡೆದಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ಲೈವ್ ವೆಗೆಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ಕುರಿತಾಗಿ ವಿಶ್ಲೇಷಣೆಯನ್ನು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ತಾವಿನ್ನೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಅದೇ ರೀತಿಯಾಗಿ ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಅಕಾಡೆಮಿಯ ವತಿಯಿಂದ ಬರ್ತಕ್ಕಂಥ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆದುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಲೈವ್ ವೆಗೆಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬಂದಿವೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ 2021ರ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಹೀಗಿದೆ. ವೆಗೆಟಸ್ಕಿಯವರ ಪ್ರಕಾರ ಕಲಿವಿನ ಪ್ರಕ್ರಿಯೆಯಲ್ಲಿ, ನೋಡಿ ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ವೆಗೆಟಸ್ಕಿಯವರ ಪ್ರಕಾರ ಕಲಿವಿನ ಪ್ರಕ್ರಿಯೆಯಲ್ಲಿ ಆಪ್ಷನ್ಸ್ 1 ಭಾಷೆಯ ಆಲೋಚನಾ ಪ್ರಕ್ರಿಯೆಯನ್ನು ಗಾಢವಾಗಿ ಪ್ರಭಾವಿಸುತ್ತದೆ. ಆಪ್ಷನ್ಸ್ 2 ಮೊದಲು ಆಲೋಚನೆ ಮತ್ತು ನಂತರ ಭಾಷೆಯು ಹೊರಹೊಮ್ಮುತ್ತದೆ. ಆಪ್ಷನ್ಸ್ 3 ಆಲೋಚನೆ ಮತ್ತು ಮಕ್ಕಳ ಭಾಷೆಯು ಬೇರೆ ಬೇರೆ ಆಗಿರುತ್ತದೆ. ಆಪ್ಷನ್ಸ್ 4 ಭಾಷೆಯ ಯಾವುದೇ ಪ್ರಭಾವ ಇರುವುದಿಲ್ಲ. ನೋಡಿ, ವೆಗೆಟಸ್ಕಿಯವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೆಗೆಟಸ್ಕಿಯವರು ಕಲಿಕೆಯು ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ಹೇಳ್ತಾರೆ. ಕಲಿಕೆಯು ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ಹೇಳೋದಷ್ಟೇ ಅಲ್ಲ, ಕಲಿತಕ್ಕಂಥ ಮಗು ಸಮಾಜದ ಅಂತರ್ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಮಾತ್ರ ಆ ಮಗುನಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಕಲಿಕೆ ಅಂತಕ್ಕಂಥ ಉಂಟಾಗಲು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಸಾಮಾಜಿಕ ವಿಕಾಸದ ಜೊತೆಯಲ್ಲಿ ಕಲಿಕೆ ಅಂತಕ್ಕಂಥ ಆಗ್ಲಿಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಲೈವ್ ವೆಗೆಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ಇವತ್ತು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಅಂತ ಕೇಳಿದಾಗ ವೆಗೆಟಸ್ಕಿಯವರ ಪ್ರಕಾರ ಕಲಿಕಾ ಪ್ರಕ್ರಿಯೆಯಲ್ಲಿ ಯಾವ ಅಂಶ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಭಾಷೆಯು ಆಲೋಚನಾ ಪ್ರಕ್ರಿಯೆಯಲ್ಲಿ ಗಾಢವಾಗಿ ಪ್ರಭಾವಿಸ್ತದೆ. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ. ನಾವು ಆಲೋಚನೆ ಅಂತಕ್ಕಂಥ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಭಾಷೆ ಅಂತಕ್ಕಂಥದ್ದು ಭಾಳಷ್ಟು ಏನಾಗುತ್ತೆ ಅಂತ ಕೇಳಿದಾಗ ಪ್ರಭಾವ ಅಂತಕ್ಕಂಥದ್ದು ಬೀರ್ತಕ್ಕಂಥ ಅಂಶವನ್ನು ನಾವು ನೋಡ್ಬೋದು. ಇಲ್ಲಿ ಕಲಿಕೆ ಅಂತಕ್ಕಂಥದ್ದು ಕೂಡ ಸಾಮಾಜಿಕವಾಗಿ ಕಲಿತಕ್ಕಂಥ ಸಂದರ್ಭದಲ್ಲಿ ಭಾಷೆ ಅಂತಕ್ಕಂಥ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತದೆ. ಇನ್ನು ಎರಡನೇ ಅಂಶ ನೋಡೋದಾಗಿದ್ದರೆ ಮೊದಲು ಆಲೋಚನೆ ನಂತರ ಭಾಷೆಯು ಹೊರಹೊಮ್ಮುತ್ತದೆ. ನೋಡಿರಿ, ಮೊದಲು ಆಲೋಚನೆ ನಂತರ ಭಾಷೆಯು ಹೊರಹೊಮ್ಮುತ್ತದೆ ಅಂತಂದಾಗ ನಮಗೆ ಭಾಷೆಯ ಬಗ್ಗೆ ಜ್ಞಾನವಿದ್ದಾಗ ಮಾತ್ರ ಏನಾಗುತ್ತೆ ಅಂತ ಕೇಳಿದಾಗ ಆಲೋಚನಾ ಪ್ರಕ್ರಿಯೆ ಅಂತಕ್ಕಂಥ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇದೆಲ್ಲೋ ಒಂದು ರೀತಿಯಲ್ಲಿ ಇದಕ್ಕೆ ಸೂಕ್ತ ಆಗುವುದಿಲ್ಲ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗತ್ತೆ. ಇನ್ನು ಮೂರನೇ ಆಪ್ಷನ್ಸನ್ನು ನೋಡೋದಾಗಿದ್ದರೆ ಆಲೋಚನೆ ಮತ್ತು ಮಕ್ಕಳ ಭಾಷೆಯು ಬೇರೆ ಬೇರೆ ಆಗಿರುತ್ತದೆ. ನೋಡಿ, ಆಲೋಚನೆ ಬೇರೆ ಮತ್ತು ಮಕ್ಕಳ ಭಾಷೆ ಬೇರೆ ಬೇರೆ ಆಗಿರುತ್ತೆ ಅಂತಕ್ಕಂಥದ್ದು. ಇದು ಕೂಡ ಏನಾಗಲ್ಲ ಅಂತ ಕೇಳಿದಾಗ ಈ ಒಂದು ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಆಗಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಆಲೋಚನೆ ಮತ್ತು ಮಕ್ಕಳ ಭಾಷೆಯು ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಇಲ್ಲಿ ವ್ಯತ್ಯಾಸ ಅಂತಕ್ಕಂಥ ಕಂಡು ಬರ್ತಕ್ಕಂಥ ಅಂಶವಾಗಿರುವುದರಿಂದ ಇದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ಲ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ.
ಇನ್ನು 4ನೇ ಆಪ್ಷನ್ಸ್ ನೋಡಿದಾಗ ಭಾಷೆಯು ಯಾವುದೇ ಪ್ರಭಾವ ಇರುವುದಿಲ್ಲ. ನೋಡಿ, ಭಾಷೆಯ ಪ್ರಭಾವ ಇರೋದಿಲ್ಲ ಅಂತೇಳಿ. ಕಲಿಕೆಯಲ್ಲಿ ಭಾಷೆಯ ಪ್ರಭಾವ ಭಾಳಷ್ಟು ಇರ್ತದೆ. ಕಲಿಕಾ ಪ್ರಕ್ರಿಯೆ ಅಂತ ನಡಿಬೇಕಾಗಿದ್ದರೆ ಭಾಷೆ ಅಂತಕ್ಕಂಥ ಭಾಳಷ್ಟು ಅವಶ್ಯಕವಾಗುತ್ತದೆ. ಅದಕ್ಕೋಸ್ಕರವಾಗಿ ಭಾಷೆಯ ಪ್ರಭಾವ ಇರುವುದಿಲ್ಲ ಅಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಆಗುವುದಿಲ್ಲ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ವೆಗೆಟೆಸ್ಕಿಯವರ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಪ್ಷನ್ಸ್ 1 ಭಾಷೆಯು ಆಲೋಚನಾ ಪ್ರಕ್ರಿಯೆಯನ್ನು ಗಾಢವಾಗಿ ಪ್ರಭಾವಿಸುತ್ತದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾಗಿದ್ದರೆ 2021ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಪ್ರಶ್ನೆ ಹೀಗಿದೆ: ವೆಗೆಟಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ. ನೋಡಿ, ವೆಗೆಟಸ್ಕಿಯವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ. ಯಾವ ಅಂಶವನ್ನು ಒಳಗೊಳ್ಳುತ್ತದೆ ಕಲಿಕೆ ಅಂತಕ್ಕಂಥದ್ದು? ಆಪ್ಷನ್ಸ್ 1 ಹೇಳ್ತಾ ಇದೆ ಸಂವಹನ ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು. ಆಪ್ಷನ್ಸ್ 2 ಹೇಳ್ತಾ ಇದೆ ಮಕ್ಕಳ ವಿಕಾಸದೊಂದಿಗೆ ಸಾಮಾಜಿಕ ಕ್ರಿಯೆಗಳು. ಆಪ್ಷನ್ಸ್ 3 ಹೇಳ್ತಾ ಇದೆ ಪ್ರಯೋಗದ ಮೂಲಕ ಸಂಶೋಧನೆ. ಆಪ್ಷನ್ಸ್ 4 ಹೇಳ್ತಾ ಇದೆ ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳು. ನೋಡಿ, ಯಾರು ಲೈವ್ ವೆಗೆಟಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ. ಕಲಿಕೆಯಲ್ಲಿ ಯಾವ ಒಂದು ಅಂಶ ಒಳಗೊಳ್ಳುತ್ತದೆ? 4 ಆಪ್ಷನ್ಸ್ಗಳಿದ್ದಾವೆ. ಸಂವಹನ ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು. ಸಾಮಾಜಿಕ ಅಂತರ್ಕ್ರಿಯೆಗಳು ನಡಿಬೇಕಾಗಿತ್ತಂದರೆ ಪರಸ್ಪರ ಸಂವಹನ ಅಂತಕ್ಕಂಥ ಭಾಳಷ್ಟು ಪ್ರಮುಖವಾಗಿರ್ತದೆ. ಒಂದು ವೇಳೆ ಸಂವಹನ ಇಲ್ಲ ಅಂತಂದಾಗ ಸಾಮಾಜಿಕ ಅಂತರ್ಕ್ರಿಯೆಗಳು ನಡಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಸಂವಹನ ಇಲ್ಲ ಅಂದರೆ ಸಾಮಾಜಿಕ ಅಂತರ್ಕ್ರಿಯೆ ಆಗೋದಿಲ್ಲ. ಸಾಮಾಜಿಕ ಅಂತರ್ಕ್ರಿಯೆ ಇಲ್ಲ ಅಂದರೆ ವಿಕಾಸ ಆಗೋದಿಲ್ಲ. ವಿಕಾಸ ಆಗೋದಿಲ್ಲ ಅಂತಂದರೆ ಕಲಿಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಸಂವಹನ ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆ ಅಂತಕ್ಕಂಥದ್ದು ಕಲಿಕೆಯಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿರ್ತದೆ. ಇನ್ನು 2ನೇ ಅಂಶ ನಾವು ನೋಡೋದಕ್ಕಿಂತಂದರೆ ಮಕ್ಕಳ ವಿಕಾಸದೊಂದಿಗೆ ಸಾಮಾಜಿಕ ಕ್ರಿಯೆಗಳು. ನೋಡಿರಿ, ಮಕ್ಕಳ ವಿಕಾಸದೊಂದಿಗೆ ಸಾಮಾಜಿಕ ಕ್ರಿಯೆಗಳು ಕರೆಕ್ಟು. ಮಕ್ಕಳ ವಿಕಾಸ ಆಗಬೇಕಾಗಿತ್ತು ಸೂಕ್ತವಾಗಿರ್ತಕ್ಕಂಥ ಪರಿಸರ ಅಂತಕ್ಕಂಥ ಬೇಕಾಗುತ್ತೆ ಅಂತಕ್ಕಂಥದ್ದು, ಸೂಕ್ತವಾಗಿರ್ತಕ್ಕಂಥ ಸನ್ನಿವೇಶ ಕೂಡ ಬೇಕಾಗಿರುತ್ತೆ ಅಂತಕ್ಕಂಥ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ 2ನೇ ಆಪ್ಷನ್ಸ್ ಆಗಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಇನ್ನು 3ನೇ ಆಪ್ಷನ್ಸ್ ನೋಡೋದಾಗಿದ್ದರೆ ಪ್ರಯೋಗದ ಮೂಲಕ ಸಂಶೋಧನೆ. ನೋಡಿರಿ, ಪ್ರಯೋಗದ ಮೂಲಕ ಸಂಶೋಧನೆ ಆಗಿರ್ಬೋದು, ಮತ್ತಾವುದೋ ವಿಧಾನದ ಮೂಲಕ ಸಂಶೋಧನೆ ಅಂತಕ್ಕಂಥ ಆಗಿರ್ಬೋದು. ಆದರೆ ಸಂಶೋಧನೆ ಅಂತಕ್ಕಂಥದ್ದು ವೆಗೆಟಸ್ಕಿ ಅವರ ಸಿದ್ಧಾಂತದಲ್ಲಿ ಬಾರದೇ ಇರುವುದರಿಂದ ಇದು ಕೂಡ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಆಗಲಿಕ್ಕೆ ಏನಾಗಲಿ ಇಲ್ಲಿ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಆಪ್ಷನ್ಸ್ 4 ನೋಡೋದಾಗಿದ್ದರೆ ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳು. ನೋಡಿರಿ, ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳಂತಕ್ಕಂಥವು ಕೇವಲ ಒಂದೇ ಒಂದು ವಲಯದ ವಿಕಾಸಕ್ಕೆ ಸಂಬಂಧಪಟ್ಟಂತೆ ವೆಗೆಟಸ್ಕಿಯವರ ಸಿದ್ಧಾಂತದಲ್ಲೆಲ್ಲ. ವೆಗೆಟಸ್ಕಿಯವರ ಸಿದ್ಧಾಂತ ಹೇಳ್ತಾ ಇದೆ ಮಗುವಿನಲ್ಲಿ ಕಲಿಕೆ ಆಗಬೇಕಾಗಿತ್ತು ಅಂತಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತವೆ. ಅದಕ್ಕೋಸ್ಕರವಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ವಿಕಾಸನದಿಂದ ಮಕ್ಕಳಲ್ಲಿ ಕಲಿಕೆ ಅಂತಕ್ಕಂಥ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಸಿದ್ಧಾಂತ ಲೈವ್ ವೆಗೆಟಸ್ಕಿ ಅವ್ರದ್ದು ಆಗಿರುವುದರಿಂದ ಬೌದ್ಧಿಕ ವಿಕಾಸಗಳ ಪ್ರಕ್ರಿಯೆಯನ್ನು ಮಾತ್ರ ನಾವು ಕಲಿಕೆ ಅಂತ ಕಲಿಕೆನಾಗಲ್ಲ, ಸಾಧ್ಯ ಆಗೋದಿಲ್ಲ. ಈ 4 ಅಂಶಗಳನ್ನು ಗಮನಿಸಿದಾಗ ನಮ್ಮ ಪ್ರಶ್ನೆ ಅಂತಕ್ಕಂಥದ್ದು ವೆಗೆಟಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ ಅಂತ ಕೇಳಿದಾಗ ಕಲಿಕೆ ಆಗಬೇಕಾಗಿತ್ತಂದರೆ ಸೂಕ್ತವಾಗಿರ್ತಕ್ಕಂಥ ವಿಕಾಸ ಆಗಬೇಕಾಗುತ್ತೆ. ಸೂಕ್ತವಾಗಿರ್ತಕ್ಕಂಥ ವಿಕಾಸ ಆಗಬೇಕಾಗಿತ್ತಂದರೆ ಸಾಮಾಜಿಕ ಸನ್ನಿವೇಶ ಸರಿಯಾಗಿರಬೇಕಾಗುತ್ತೆ. ಸಾಮಾಜಿಕ ಸನ್ನಿವೇಶ ಅಂತಕ್ಕಂಥದ್ದು ಸಂವಹನದ ಮೂಲಕ ಅಂತರ್ಕ್ರಿಯೆಗಳು ಅಂತಕ್ಕಂಥದ್ದು ಜರುಗಿದಾಗ ಮಾತ್ರ ಅಲ್ಲಿ ಏನಾಗುತ್ತೆ ಅಂದರೆ ಕಲಿಕಾ ಪ್ರಕ್ರಿಯೆ ಅಂತಕ್ಕಂಥದ್ದು ಪ್ರಮುಖವಾಗಿ ಪರಿಪೂರ್ಣವಾಗಿ ಆಗಲಿಕ್ಕೆ ಏನಾಗುತ್ತೆ ಇಲ್ಲಿ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಆಪ್ಷನ್ಸ್ 1 ಸಂವಹನ ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಅಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಒಂದು ಉತ್ತರ ಅಂತಕ್ಕಂಥದ್ದು ಆಯ್ಕೆ ಅಂತಕ್ಕಂಥ ನಾವು ಇಲ್ಲಿ ಗಮನಿಸಬೇಕು. ಅದಕ್ಕೋಸ್ಕರ ಈ ಒಂದು ಆಪ್ಷನಲ್ಲಿ ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸೋದಾದರೆ ಪ್ರಶ್ನೆ ಹೀಗಿದೆ: ಕೆಳಗಿನ ಯಾವ ಕಾರ್ಯಗಳು ಸಾಂಸ್ಕೃತಿಕವಾಗಿ ಸಂಘಟನೆಯಾಗುವ ವಿಕಸನ ಪ್ರಕ್ರಿಯೆಯಲ್ಲಿ ಕಲಿಕೆಯ ಒಂದು ಅವಶ್ಯ ಮತ್ತು ಸಾರ್ವತ್ರಿಕ ಅಂಶವಾಗಿದೆ ಎಂದು ವೆಗೆಟಸ್ಕಿ ಅವರು ಹೇಳುತ್ತಾರೆ? ನೋಡಿ, 2021ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆ 1ರಲ್ಲಿ. ನೋಡಿ, ಪ್ರಶ್ನೆಯನ್ನು ಸರಿಯಾಗಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಕೆಳಗಿನ ಯಾವ ಕಾರ್ಯಗಳು ಸಾಂಸ್ಕೃತಿಕವಾಗಿ ಸಂಘಟನೆಯಾಗುವ ವಿಕಸನ ಪ್ರಕ್ರಿಯೆಯಲ್ಲಿ ಕಲಿಕೆಯು ಒಂದು ಅವಶ್ಯ ಮತ್ತು ಸಾರ್ವತ್ರಿಕ ಅಂಶವಾಗಿದೆ ಎಂದು ವೆಗೆಟಸ್ಕಿ ಅವರು ಹೇಳ್ತಾರೆ?
ಆಪ್ಷನ್ಸ್ 1 ಸಾಮಾಜಿಕ ಕಾರ್ಯಗಳು, ಆಪ್ಷನ್ಸ್ 2 ಮನೋವೈಜ್ಞಾನಿಕ ಕಾರ್ಯಗಳು, ಆಪ್ಷನ್ಸ್ 3 ಸಾಂಸ್ಕೃತಿಕ ಕಾರ್ಯಗಳು, ಆಪ್ಷನ್ಸ್ 4 ದೈಹಿಕ ಕಾರ್ಯಗಳು. ನೋಡಿ 4 ಅಂಶಗಳಿದ್ದಾವೆ. ಈ 4 ಅಂಶಗಳಲ್ಲಿ ಲೈವ್ ವೆಗಟಸ್ಕಿ ಅವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಪ್ರಕಾರ ಸಾಂಸ್ಕೃತಿಕವಾಗಿ ಸಂಘಟನೆಯಾಗುವ ವಿಕಸನ ಪ್ರಕ್ರಿಯೆಯಲ್ಲಿ ಕಲಿಕೆಯು ಒಂದು ಅವಶ್ಯ ಮತ್ತು ಸಾರ್ವತ್ರಿಕ ಅಂಶವಾಗಿದೆ ಎಂದು ಹೇಳುತ್ತಾರೆ. ಯಾವ ಕಾರ್ಯಗಳ ಮೂಲಕ ಹೇಳ್ತಾರೆ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಸಾಮಾಜಿಕ ಕಾರ್ಯಗಳು ಅಂತಕ್ಕಂಥದ್ದು ನಾವು ಸುಲಭವಾಗಿ ಏನು ಮಾಡ್ತೀವಿ, ಆಯ್ಕೆ ಮಾಡ್ತೀವಿ. ಯಾಕೆ ಆಯ್ಕೆ ಮಾಡ್ತೀವಿ ಸುಲಭವಾಗಿ ಅಂತ ಕೇಳಿದಾಗ, ಲೈವ್ ವೆಗಟಸ್ಕಿ ಅವರ ಸಿದ್ಧಾಂತ ಅಂತಕ್ಕಂಥದ್ದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವಾಗಿರುವುದರಿಂದ ಮತ್ತು ಲೈವ್ ವೆಗಟಸ್ಕಿ ಅವರು ಕಲಿಕೆ ಅಂತಕ್ಕಂಥ ಒಂದು ಸಾಮಾಜಿಕ ಪ್ರಕ್ರಿಯೆ ಆಗಿದೆ ಅಂತಕ್ಕಂಥ ಅಂಶವನ್ನು ಹೇಳಿರುವುದರಿಂದ ಇಲ್ಲಿ ಕಲಿಕೆ ಅಂತಕ್ಕಂಥದ್ದು ಸಾಮಾಜಿಕ ಪ್ರಕ್ರಿಯೆ ಆಗಿದೆ. ಹಾಗಾಗಿ ಸಾಮಾಜಿಕ ಕಾರ್ಯಗಳು ಅಂತಕ್ಕಂಥ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತವೆ. ಆ ಸಾಮಾಜಿಕ ಕಾರ್ಯಗಳಿಂದ ಸಂಘಟನಾತ್ಮಕ ಸಾಂಸ್ಕೃತಿಕವಾಗಿ ವಿಕಸನ ಅಂತಕ್ಕಂಥ ಏನಾಗುತ್ತೆ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇದಕ್ಕೆ ಫಸ್ಟ್ ಆಪ್ಷನ್ ಸಾಮಾಜಿಕ ಕಾರ್ಯಗಳು ಅಂತೇಳಿ ಒಂದು ಸೂಕ್ತವಾಗಿರ್ತಕ್ಕಂಥ ಉತ್ತರ ಅಂತೇಳಿ ನಾವೇನಾದರೂ ಹಾಕಿದರೆ ಅದು ತಪ್ಪಾಗುತ್ತೆ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆ ಅಂದರೆ ಲೈವ್ ವೆಗಟಸ್ಕಿ ಅವರ ಪ್ರಕಾರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಕೇವಲ ಸಾಮಾಜಿಕ ಸಿದ್ಧಾಂತ ಅಲ್ಲ, ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವಾಗಿರೋದ್ರಿಂದ ನಾವು ಸಾಮಾಜಿಕ ಕಾರ್ಯಗಳು ಅಂತ ಅಂದ್ಬಿಟ್ರೆ ಏನಾಗುತ್ತೆ ಅಲ್ಲಿ ತಪ್ಪಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಎರಡನೇ ಆಪ್ಷನ್ಸ್ ಕೂಡ ನೋಡಬೇಕಾಗತ್ತೆ. ಎರಡನೇ ಆಪ್ಷನ್ಸ್ ಹೇಳ್ತಾ ಇದೆ ಮನೋವೈಜ್ಞಾನಿಕ ಕಾರ್ಯಗಳು ಅಂತೇಳಿ. ಇಲ್ಲಿ ಮನೋವೈಜ್ಞಾನಿಕ ಕಾರ್ಯಗಳು ಅಂತೇಳಿ ಬಂದಾಗ ನಾವು ಸ್ವಲ್ಪ ಏನಾಗುತ್ತೆ ಅಂತ ಕೇಳಿದಾಗ ಇದು ತಪ್ಪಾಗುತ್ತೆ ಆನ್ಸರ್ ಅಂತಕ್ಕಂಥದ್ದು. ಯಾಕೆ ಅಂತ ಕೇಳಿದ್ರೆ ಲೈವ್ ವೆಗಟಸ್ಕಿ ಅವರ ಸಿದ್ಧಾಂತ ಹೇಳ್ತಾ ಇದೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಇರುವುದರಿಂದ ಇಲ್ಲಿ ಸಾಮಾಜಿಕ ಅಂಶಗಳಿಗೆ ಸಾಂಸ್ಕೃತಿಕ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುವುದರಿಂದ ಮನೋವೈಜ್ಞಾನಿಕ ಅಂಶಗಳು ಅಂತಕ್ಕಂಥ ಏನಾಗಲ್ಲ ಇದಕ್ಕೆ ಸೂಟೇಬಲ್ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ಆಪ್ಷನ್ಸ್ ಅಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಭಾವಿಸಬಹುದು. ಇನ್ನು ಮೂರನೇ ಆಪ್ಷನ್ಸ್ ಆಗಿತ್ತಂದರೆ ಸಾಂಸ್ಕೃತಿಕ ಕಾರ್ಯಗಳು. ನೋಡಿ ಇದು ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಕೇಳಿದಾಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ವಿಕಸನವೇ ಕಲಿಕೆಯಾಗಿರುವುದರಿಂದ ಸಾಂಸ್ಕೃತಿಕ ಕಾರ್ಯಗಳು ಅಂತಕ್ಕಂಥ ಏನಾಗುತ್ತೆ ಅಂತ ಕೇಳಿದಾಗ ಇಲ್ಲಿ ಬಹಳಷ್ಟು ಹೆಚ್ಚಿನ ಮಹತ್ವವನ್ನು ವಹಿಸ್ಕೊಳ್ತದೆ. ಅದಕ್ಕೋಸ್ಕರವಾಗಿ ಸಾಮಾಜಿಕ ಕಾರ್ಯಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತೇಳಿ ನಮ್ಗೆ ಹೆಂಗೆ ಅನ್ನಿಸ್ತದೋ ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಗಳು ಕೂಡ ನಮಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಅಂತೇಳಿ ಅನ್ನಿಸ್ತಾ ಇದೆ. ಇಲ್ಲಿ ಎರಡರಲ್ಲಿ ಯಾವುದನ್ನು ಚೂಸ್ ಮಾಡಬೇಕಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ನಾಲ್ಕನೇ ಆಪ್ಷನ್ಸ್ ಹೇಳ್ತಾ ಇದೆ ದೈಹಿಕ ಕಾರ್ಯಗಳು ಅಂತೇಳಿ. ನೋಡಿ ಯಾವುದು ಲೈವ್ ವೆಗಟಸ್ಕಿ ಅವರ ಸಿದ್ಧಾಂತದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಬಗ್ಗೆನೇ ಪ್ರತಿಪಾದನೆ ಮಾಡಿರುವುದರಿಂದ ದೈಹಿಕ ಅಂಶಗಳು ಅಂತಕ್ಕಂಥವೇನಾಗಲಿ ಇಲ್ಲಿ ಅವು ಹೆಚ್ಚು ಸೂಕ್ತವಾಗಲಿಕ್ಕೆ ಏನಾಗಲ್ಲ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾಲ್ಕನೇ ಆಪ್ಷನ್ಸ್ ದೈಹಿಕ ಅಂಶಗಳನ್ನು ಕೂಡ ನಾವೇನು ಮಾಡ್ಬೋದು ಡಿಲೀಟ್ ಮಾಡ್ಬೋದು ಅಂತೇಳಿ ಭಾವಿಸ್ತಾ ಇದ್ದೀವಿ. ಹಾಗಾದರೆ ಈ 4 ಆಪ್ಷನ್ಸ್ಗಳಲ್ಲಿ ನಾವು ಸಾಮಾಜಿಕ ಕಾರ್ಯಗಳು ಮತ್ತು ಸಾಂಸ್ಕೃತಿಕ ಕಾರ್ಯಗಳು ಎರಡು ಮಾತು ಏನಾಗ್ತಾವೆ ಅಂತ ಕೇಳಿದಾಗ ಲೈವ್ ವೆಗಟಸ್ಕಿ ಅವರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುವುದರಿಂದ ಇವು ಎರಡರಲ್ಲಿ ನಾವು ಯಾವುದನ್ನು ಹಾಕಬೇಕು ಅಂತೇಳಿ ನಾವು ವಿಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅಂತೇಳಿ ಇರುವುದರಿಂದ ನಾವು ಆಪ್ಷನ್ಸ್ 1 ಸಾಮಾಜಿಕ ಕಾರ್ಯಗಳು ಅಂತೇಳಿ ನಾವು ನಿರ್ಧಾರ ಮಾಡಿ ಹಾಕಿಬಿಟ್ರೆ ನಮ್ಮ ಉತ್ತರ ಏನಾಗುತ್ತೆ ಅಲ್ಲಿ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತ ಕೇಳಿದಾಗ ಕೇವಲ ಸಾಮಾಜಿಕ ವಿಕಾಸ ಸಿದ್ಧಾಂತ ಅಲ್ಲ, ಅದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಇರೋದರಿಂದ ಕೇವಲ ಸಾಮಾಜಿಕ ಕಾರ್ಯಗಳು ಅಂತ ಹಾಕಿದ್ರೆ ನಮ್ಮ ಆನ್ಸರ್ ಏನಾಗುತ್ತೆ ಅಲ್ಲಿ ತಪ್ಪಾಗುತ್ತೆ. ಹಂಗಂತ ತಿಳ್ಕೊಂಡು ಆಪ್ಷನ್ಸ್ 3 ಸಾಂಸ್ಕೃತಿಕ ಕಾರ್ಯಗಳು ಅಂತ ಹಾಕಿದ್ರೆ ಕೂಡ ನಮ್ಮ ಆನ್ಸರ್ ಏನಾಗುತ್ತೆ ತಪ್ಪಾಗುತ್ತೆ. ಯಾಕೆ ಅಂತ ಕೇಳಿದಾಗ ಸಾಂಸ್ಕೃತಿಕ ಅಂಶಗಳಂತ ಒಂದೇ ನಿರ್ದಿಷ್ಟಪಡಿಸಲಿಕ್ಕೆ ಏನಾಗಲ್ಲ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಆಪ್ಷನ್ಸ್ 1 ಸಾಮಾಜಿಕ ಕಾರ್ಯಗಳು ಅಂತ ಹಾಕಿರೂ ತಪ್ಪಾಗುತ್ತೆ, ಆಪ್ಷನ್ಸ್ 3 ಸಾಂಸ್ಕೃತಿಕ ಕಾರ್ಯಗಳು ಅಂತ ಹಾಕಿರೂ ತಪ್ಪಾಗುತ್ತೆ, ಆಪ್ಷನ್ಸ್ 2 ಮನೋವೈಜ್ಞಾನಿಕ ಕಾರ್ಯಗಳಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಭಾವಿಸ್ತಾ ಇದ್ದೀವಿ, ಆಪ್ಷನ್ಸ್ 4 ದೈಹಿಕ ಕಾರ್ಯಗಳಿರುವುದರಿಂದ ಅದು ಕೂಡ ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಭಾವಿಸ್ತಾ ಇದ್ದೀವಿ. ಹಾಗಾದರೆ ನಮ್ಮ ಪ್ರಕಾರ ಈ ಪ್ರಶ್ನೆ ತಪ್ಪಾಗಿರ್ಬೋದು, 1 ಗ್ರೇಸ್ ಮಾರ್ಕ್ಸ್ ನಮಗೆ ಬರ್ತದೆ ಅಂತ ನಾವೆಲ್ಲರೂ ವಿಚಾರ ಮಾಡ್ತೀವಿ. ಆದರೆ ಆ ಪ್ರಶ್ನೆ ಹೇಳ್ತಾ ಇದೆ ಯಾವುದು ಅಂತ ಕೇಳಿದಾಗ ಇಲ್ಲಿ ಆಪ್ಷನ್ಸ್ 2 ಮನೋವೈಜ್ಞಾನಿಕ ಕಾರ್ಯಗಳು ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ. ಯಾಕೆ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಕಾರ್ಯಗಳು ಸರಿಯಾದ ಆನ್ಸರ್ ಆಗುತ್ತೆ? ಲೈವ್ ವೆಗಟಸ್ಕಿ ಅವರ ಸಿದ್ಧಾಂತದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಬಗ್ಗೆನೇ ಭಾಳಷ್ಟು ಒತ್ತಿ ಹೇಳಿದ್ದಾರೆ. ಹಂಗಿದ ಮೇಲೆ
ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಕಾರ್ಯಗಳು ಯಾಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಕೇಳಿದಾಗ ನಮ್ಮ ಆಪ್ಷನ್ಸ್ನಲ್ಲಿ ಕೇವಲ ಸಾಮಾಜಿಕ ಕಾರ್ಯಗಳು ಅಂತೇಳಿ ಇತ್ತು ಅಂತಂದರೆ ಆ ಆಯ್ಕೆ ಕರೆಕ್ಟ್ ಆಗ್ತಿತ್ತು. ಇಲ್ಲ ಅದು ಬಿಟ್ಟು ಕೇವಲ ಸಾಂಸ್ಕೃತಿಕ ಕಾರ್ಯಗಳು ಒಂದೇ ಇತ್ತಂತಂದರೆ ಅದು ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಸಾಮಾಜಿಕ ಕಾರ್ಯಗಳು ಕೊಟ್ಟಿದ್ದಾರೆ, ಸಾಂಸ್ಕೃತಿಕ ಕಾರ್ಯಗಳು ಕೊಟ್ಟಿದ್ದಾರೆ. 2 ಆಯ್ಕೆಗಳು ಕೊಟ್ಟಿರುವುದರಿಂದ ಆ 2 ಆಯ್ಕೆಗಳು ಎದರಲ್ಲಿ ಒಳಗೊಳ್ತಾವೆ ಅಂತ ಕೇಳಿದಾಗ ಮಾನಸಿಕವಾಗಿರ್ತಕ್ಕಂಥ ಅಂಶಗಳಲ್ಲಿ ಬರ್ತಕ್ಕಂಥವುಗಳಾಗಿವೆ. ಮಾನಸಿಕವಾಗಿರ್ತಕ್ಕಂಥ ವಿಕಾಸ ಅಂತ ಕರಿತೀವಲ್ಲ, ಆ ಮಾನಸಿಕವಾಗಿರ್ತಕ್ಕಂಥ ವಿಕಾಸದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಲಯಗಳು ಇನ್ಕ್ಲೂಡ್ ಆಗೋದ್ರಿಂದ ಅಲ್ಲಿ ಸಾಮಾಜಿಕ ಆಗಿರ್ಬೋದು, ನೈತಿಕ ಆಗಿರ್ಬೋದು, ಬೌದ್ಧಿಕ ಆಗಿರ್ಬೋದು, ಸಂವೇಗಾತ್ಮಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ವಲಯದ ವಿಕಾಸದ ಅಂಶಗಳು ಮನೋವಿಕಾಸದಲ್ಲಿ ಏನಾಗುತ್ತಪ್ಪ ಅಂತ ಕೇಳಿದಾಗ ಅಡಕವಾಗ್ತವೆ. ಅದಕ್ಕೋಸ್ಕರವಾಗಿ ಮಾನಸಿಕ ಅಂಶಗಳಲ್ಲಿ ಅಡಕವಾಗೋದ್ರಿಂದ ಮಾನಸಿಕ ಕಾರ್ಯಗಳನ್ನು ಮನೋವೈಜ್ಞಾನಿಕ ಕಾರ್ಯಗಳು ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ಅವೆರಡಕ್ಕಿಂತಲೂ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ 2 ಮನೋವೈಜ್ಞಾನಿಕ ಕಾರ್ಯಗಳು ಅಂತೇಳಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾಗಿದ್ದರೆ ಇದು 2020ರಲ್ಲಿ ಜರುಗಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಹೀಗಿದೆ: ವೆಗಟಸ್ಕಿ ಅವರ ವಾದದ ಪ್ರಕಾರ ಮಾನವರಲ್ಲಿ ಉಂಟಾಗುವ ಅನುಭವದ ಪ್ರತಿಫಲನ ಮತ್ತು ವಿಸ್ತರಣೆಯ ಮಾಧ್ಯಮವು. ನೋಡಿ, ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವೆಗಟಸ್ಕಿ ಅವರ ವಾದದ ಪ್ರಕಾರ ಮಾನವರಲ್ಲಿ ಉಂಟಾಗುವ ಅನುಭವದ ಪ್ರತಿಫಲನ ಮತ್ತು ವಿಸ್ತರಣೆಯ ಮಾಧ್ಯಮವು. ಆಪ್ಷನ್ಸ್ 1 ಆಲೋಚನೆ, ಆಪ್ಷನ್ಸ್ 2 ಸಾಮಾಜೀಕರಣ, ಆಪ್ಷನ್ಸ್ 3 ಬುದ್ಧಿವಂತಿಕೆ, ಆಪ್ಷನ್ಸ್ 4 ಭಾಷೆ ಅಂತಕ್ಕಂಥದ್ದು. ನೋಡಿ, ಯಾವ ಮಾಧ್ಯಮದ ಮೂಲಕ ಮಾನವರಲ್ಲಿ ಉಂಟಾಗತಕ್ಕಂಥ ಅನುಭವದ ಪ್ರತಿಫಲನ ಮತ್ತು ವಿಸ್ತರಣೆ ಅಂತಕ್ಕಂಥದ್ದು ಜರುಗುತ್ತದೆ ಅಂತೇಳಿ. ವೆಗಟಸ್ಕಿ ಅವರ ಸಿದ್ಧಾಂತದಲ್ಲಿ ಸಾಮಾಜಿಕ ಅಂಶಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಿರೋದ್ರಿಂದ ನಾವೇನು ಮಾಡ್ತೀವಿ ಅಂತ ಕೇಳಿದಾಗ ಆಪ್ಷನ್ಸ್ 2 ಸಾಮಾಜೀಕರಣ ಅಂತೇಳಿ ಭಾವಿಸ್ತಾ ಇದ್ದೀವಿ. ಸಾಮಾಜೀಕರಣ ಅಂತಕ್ಕಂಥದ್ದಾಗಿರ್ಬೋದು, ಆಲೋಚನೆ ಅಂತಕ್ಕಂಥದ್ದಾಗಿರ್ಬೋದು, ಭಾಷೆ ಅಂತಕ್ಕಂಥದ್ದಾಗಿರ್ಬೋದು, ಬುದ್ಧಿವಂತಿಕೆ ಅಂತಕ್ಕಾಗಿರ್ಬೋದು, ಇವೆಲ್ಲವನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ವೆಗಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಎಲ್ಲ ಅಂಶಗಳೇನಾಗ್ತವೆ ಅಂತ ಕಂಡು ಬರ್ತವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಪ್ರಶ್ನೆ ಅಂತಕ್ಕಂಥದ್ದು ವೆಗಟಸ್ಕಿಯವರ ವಾದದ ಪ್ರಕಾರ ಮಾನವರಲ್ಲಿ ಉಂಟಾಗುವ ಅನುಭವದ ಪ್ರತಿಫಲನ ಮತ್ತು ವಿಸ್ತರಣೆಯ ಮಾಧ್ಯಮ. ಅನುಭವದ ಪ್ರತಿಫಲನ ನೋಡಿ, ನಮಗೇನು ಎಕ್ಸ್ಪೀರಿಯನ್ಸ್ ಆಗಿದೆಯೋ ನಮಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸನ್ನು ನಾವೇನು ಮಾಡ್ತೀವಿ ಅಂತ ಕೇಳಿದಾಗ ಎಕ್ಸ್ಪ್ರೆಸ್ ಮಾಡ್ತೀವಿ. ಎಕ್ಸ್ಪೀರಿಯನ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಏನು ಮಾಡಬೇಕಾಗಿದೆ, ನಾವೇನು ಮಾಡಬೇಕಾಗಿದೆ ಮತ್ತು ಆ ಅನುಭವದ ಜ್ಞಾನವನ್ನು ನಾವೇನು ಮಾಡಬೇಕಾಗಿದೆ, ಎಕ್ಸ್ಟೆಂಡ್ ಮಾಡಬೇಕಾಗಿದೆ, ವಿಸ್ತರಣೆ ಮಾಡಬೇಕಾಗಿದೆ. ನಮ್ಮ ಅನುಭವವನ್ನು ಪ್ರತಿಫಲನ ಮಾಡಲಿಕ್ಕೆ ಮತ್ತು ಆ ಅನುಭವದ ಜ್ಞಾನವನ್ನು ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ ನಾವು ಬಳಸ್ತಕ್ಕಂಥ ಮಾಧ್ಯಮ ಯಾವುದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇದೆ. ವೆಗಟಸ್ಕಿ ಅವರ ವಾದದ ಪ್ರಕಾರ ಯಾವ ಮಾಧ್ಯಮವನ್ನು ಬಳಕೆ ಮಾಡಿಕೊಂಡ್ರೆ ನಮ್ಮ ಅನುಭವದ ಪ್ರತಿಫಲನ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಮತ್ತು ಆ ಅನುಭವದ ಜ್ಞಾನವನ್ನು ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಅದು ಆಲೋಚನೆನೋ, ಸಾಮಾಜೀಕರಣನೋ, ಬುದ್ಧಿವಂತಿಕೆನೋ, ಭಾಷೆನೋ ಅಂತಕ್ಕಂಥದ್ದು. ಆಲೋಚನೆ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಕೇಳಿದಾಗ ಆಲೋಚನೆ ಮೂಲಕ ನಮ್ಮ ಒಂದು ಅನುಭವದ ಪ್ರತಿಫಲನ ಮಾಡಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಕೇಳಿದಾಗ ಆಲೋಚನೆ ಅಂತಕ್ಕಂಥ ನಮ್ಮ ಆಂತರಿಕವಾಗಿರ್ತಕ್ಕಂಥ ಒಂದು ಮಾನಸಿಕವಾಗಿರ್ತಕ್ಕಂಥ ಕ್ರಿಯೆಯಾಗಿರೋದ್ರಿಂದ ನಮ್ಮ ಅನುಭವವನ್ನು ಬಾಹ್ಯ ಪ್ರಪಂಚಕ್ಕೆ ಪ್ರತಿಫಲನ ಮಾಡಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಇನ್ನು ಸಾಮಾಜೀಕರಣ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಪಾಲ್ಗೊಂಡು ಮಾಡ್ತಕ್ಕಂಥ, ನಾವು ಸಮಾಜದಲ್ಲಿ ಒಬ್ಬರಾಗಿ ಬೆರೆತುಕೊಂಡು ಮಾಡ್ತಕ್ಕಂಥ ಕಾರ್ಯಗಳು ಮತ್ತು ಸಮಾಜದಲ್ಲಿ ಮಾಡ್ತಕ್ಕಂಥ ಸಂವಹನಗಳು ಅಂತಕ್ಕಂಥವು. ಆ ಸಂವಹನ ಮಾಡಲಿಕ್ಕೂ ಕೂಡ ಒಂದು ಮಾಧ್ಯಮ ಅಂತಕ್ಕಂಥದ್ದು ಬೇಕಾಗುತ್ತೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಬುದ್ಧಿವಂತಿಕೆ, ನಮ್ಮಲ್ಲಿ ಬುದ್ಧಿವಂತಿಕೆ ಎಷ್ಟೇ ಇರ್ಬೋದು, ಆದರೆ ಆ ಬುದ್ಧಿವಂತಿಕೆಯಿಂದ ನಮ್ಮಲ್ಲಿ ಆಗ್ತಕ್ಕಂಥ ಅನುಭವದ ಪ್ರತಿಫಲನವನ್ನು ಹೊರಗಡೆ ಆಗಬೇಕಾಗಿತ್ತಂತಂದರೆ ಒಂದು ಮಾಧ್ಯಮ ಅಂತಕ್ಕಂಥ ನಮಗೆ ಬೇಕಾಗುತ್ತೆ. ಆ ಮಾಧ್ಯಮ ಅಂತಕ್ಕಂಥ ಯಾವುದು ಅಂತಕ್ಕಂಥ ನಾವು ಚಿಂತನೆಯನ್ನು ಮಾಡಿದಾಗ ಆಪ್ಷನ್ಸ್ 4 ಭಾಷೆ ಅಂತಕ್ಕಂಥದ್ದು. ಯಾಕೆ ಭಾಷೆ? ನಾನೀಗ ಲೈವ್ ವೆಗಟಸ್ಕಿಯವರ ಸಿದ್ಧಾಂತವನ್ನು ಅಧ್ಯಯನ ಮಾಡಿದ್ದೇನೆ. ಆ ವೆಗಟಸ್ಕಿಯವರ ಸಿದ್ಧಾಂತ ಏನು ಹೇಳ್ತಾ ಇದ್ದೇನೋ ಅದರ ಅನುಭವ ಅಂತಕ್ಕಂಥ ಮಾಡ್ಕೊಂಡಿದ್ದೀನಿ. ಆ ಅನುಭವದ ಪ್ರತಿಫಲವನ್ನು ಮುಂದೆ ಮಾಡ್ತಾ ಇದ್ದೀನಿ. ಈಗ ಆ ಅನುಭವದ ಪ್ರತಿಫಲವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವುದ್ರ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ಅಂದರೆ ಭಾಷೆ ಅಂತಕ್ಕಂಥ ಮಾಧ್ಯಮದ ಮೂಲಕ ಏನು ಮಾಡ್ತಾ ಇದ್ದೀನಿ, ನಾನೀಗ ವ್ಯಕ್ತಪಡಿಸ್ತಾ ಇದ್ದೀನಿ.
ಅದಕ್ಕೋಸ್ಕರವಾಗಿ ನಮ್ಮ ಅನುಭವದ ಪ್ರತಿಫಲನವನ್ನು ಮಾಡಿಕೊಳ್ಳಿಕ್ಕೆ ಮತ್ತು ನಮ್ಮ ಅನುಭವದ ಜ್ಞಾನವನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ನಮಗೇನು ಬೇಕಾಗುತ್ತೆ ಅಂತ ಕೇಳಿದ್ರೆ ಒಂದು ಮಾಧ್ಯಮ ಬೇಕಾಗುತ್ತೆ. ಆ ಮಾಧ್ಯಮ ಯಾವುದು ಅಂತೇಳಿ ನಮ್ಮ ಪ್ರಶ್ನೆ ಇರುವುದರಿಂದ ಈ 4 ಆಪ್ಷನ್ಸ್ಗಳನ್ನು ಆಧಾರವಾಗಿಟ್ಕೊಂಡಾಗ ನಮಗಿಲ್ಲಿ ಯಾವುದು ಸೂಕ್ತವಾಗಿರ್ತಕ್ಕಂಥ ಮಾಧ್ಯಮ ಅಂತ ಕೇಳಿದಾಗ ಅದು ಭಾಷೆ ಅಂತಕ್ಕಂಥದ್ದು. ಹಾಗಾಗಿ ಈ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ 4 ಭಾಷೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾಗಿದ್ದರೆ, ವೆಗಟಸ್ಕಿ ಅವರ ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ. ನೋಡಿರಿ, ವಿಕಾಸ ಹೆಂಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನಾವು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ವೆಗಟಸ್ಕಿ ಅವರ ಪ್ರಕಾರ ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ. ನೋಡಿ, ಅವರ ಒಂದು ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಾಸ ಹೆಂಗಾಗುತ್ತೆ ಅಂತ ಕೇಳಿದಾಗ ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ. ಇದು 2020 ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಆಪ್ಷನ್ಸ್ 1 ಹೀಗಿದೆ: ಅಂತರ್ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯ ಪ್ರಕ್ರಿಯೆ. ಆಪ್ಷನ್ಸ್ 2 ಅಂತರ್ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತರ್ ಅನುಕ್ರಿಯಾ ಪ್ರಕ್ರಿಯೆ. ಆಪ್ಷನ್ಸ್ 3 ಅಂತಹ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತರ್ ಅನುಕ್ರಿಯಾ ಪ್ರಕ್ರಿಯೆ. ಆಪ್ಷನ್ಸ್ 4 ಅಂತಹ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯಾ ಪ್ರಕ್ರಿಯೆ. ನೋಡಿ, ಇದು ಪ್ರಶ್ನೆ ಏನು ಇವು ಆಪ್ಷನ್ಸ್ಗಳು ಹಿಂಗದವೆ, ನಾವು ಅದನ್ನು ಗಮನಿಸಬೇಕಾಗುತ್ತೆ. ವೆಗಟಸ್ಕಿಯವರ ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗ್ತದೆ ಅಂತೇಳಿ. ನಮ್ಮಲ್ಲಿ ವಿಕಾಸ ಹೆಂಗೆ ಉಂಟಾಗ್ತದೆ, ಹೆಂಗೆ ವಿಕಾಸ ಆಗ್ತದೆ ಅಂತ ಕೇಳಿದಾಗ ಈ 4 ಅಂಶಗಳಲ್ಲಿ ಒಂದು ಏನಾಗುತ್ತೆ ಅಂತ ಸೂಕ್ತವಾಗಿರ್ತಕ್ಕಂಥದ್ದು. ಅದು ಆಪ್ಷನ್ಸ್ಗಳನ್ನು ಗಮನಿಸಿದಾಗ ಫಸ್ಟ್ ಆಪ್ಷನ್ಸ್ ಹೇಳ್ತಾ ಇದೆ ಅಂತರ್ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯ ಪ್ರಕ್ರಿಯೆ. ಆಪ್ಷನ್ಸ್ 2 ಅಂತರ್ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತರ್ ಅನುಕ್ರಿಯ ಪ್ರಕ್ರಿಯೆ. ಆಪ್ಷನ್ಸ್ 3 ಅಂತಹ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತರ್ ಅನುಕ್ರಿಯ ಪ್ರಕ್ರಿಯೆ. ಆಪ್ಷನ್ಸ್ 4 ಅಂತಹ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯ ಪ್ರಕ್ರಿಯೆ. ನೋಡಿ, ಏನು ಹಿಂಗಂದ್ರೆ ಇವೆಲ್ಲ ಅಂತರ್ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯ ಪ್ರಕ್ರಿಯೆ ಅಂತಂದಾಗ ಹೊರ ಜಗತ್ತಿನಲ್ಲಿ ನಾವೇನು ಸಂವಹನ ಮಾಡ್ತಿದ್ವಲ್ಲ, ಆ ಹೊರ ಜಗತ್ತಿನಲ್ಲಿ ಮಾಡ್ತಕ್ಕಂಥ ಸಂವಹನ ಅಂತಕ್ಕಂಥದ್ದು, ಆ ಹೊರ ಜಗತ್ತಿನಲ್ಲಿ ಮಾಡ್ತಕ್ಕಂಥ ಸಂವಹನದ ಮೂಲಕ, ಆ ಸಂವಹನ ಪ್ರಕ್ರಿಯೆ ಮೂಲಕ ನಾವು ಏನೆಲ್ಲ ಜ್ಞಾನವನ್ನು, ಹೊರ ಜಗತ್ತಿನ ಸಂವಹನ ಪ್ರಕ್ರಿಯೆ ಮೂಲಕ ನಾವು ಏನೆಲ್ಲ ಜ್ಞಾನವನ್ನು ಪಡೆದುಕೊಳ್ತೀವಲ್ಲ, ಆ ಎಲ್ಲ ಜ್ಞಾನವನ್ನು ನಮ್ಮ ಅನುಕ್ರಿಯ ಪ್ರಕ್ರಿಯೆ ಮೂಲಕ ನೋಡಿ ನಮ್ಮ ಒಳಗಡೆ ಒಂದು ಏನಾಗುತ್ತಪ್ಪ ಅಂತ ಕೇಳಿದಾಗ ವಿಚಾರ ಆಗ್ತದೆ. ಅಂತರ್ಮುಖಿ ವಿಚಾರ ಅಂತಕ್ಕಂಥ ನಾವು ಕಾಣ್ತಾ ಇದ್ವಲ್ಲ, ನಮ್ಮ ಒಳಗಡೆ ಸ್ವತಃ ನಾವೇನು ಮಾಡ್ತಪ್ಪ ಅಂತ ಕೇಳಿದಾಗ ಮತ್ತೆ ಅದನ್ನೇನು ಮಾಡ್ತೀವಿ, ವಿಚಾರ ಮಾಡ್ತಾಯಿದ್ವಿ. ಬಾಹ್ಯ ಜಗತ್ತಿನಲ್ಲಿ ನಾವು ಏನನ್ನ ಸಂವಹನದ ಮೂಲಕ ಜ್ಞಾನವನ್ನು ಪಡೆದುಕೊಂಡಿದ್ದೀವೋ ಆ ಜ್ಞಾನವನ್ನು ನಮ್ಮ ಆಂತರಿಕ ಪ್ರಪಂಚದಲ್ಲಿರ್ತಕ್ಕಂಥ ಜ್ಞಾನದೊಂದಿಗೆ ಚಿಂತನೆಗೆ ಒಳಪಡಿಸ್ತೀವಿ. ಅಂಥ ಆಂತರಿಕ ಜಗತ್ತಿನಲ್ಲಿರ್ತಕ್ಕಂಥ ಚಿಂತನೆಗೆ ಒಳಪಡಿಸ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೇನಂತ ಕರಿತೀವಿ ಅಂದರೆ ಅಂತಹ ಅನುಕ್ರಿಯಾ ಪ್ರಕ್ರಿಯೆ ಅಂತ ಕರಿತೀವಿ. ಯಾವಾಗಲೂ ನಮ್ಮಲ್ಲಿ ವಿಕಸನ ಅಂತಕ್ಕಂಥ ಯಾವ ರೀತಿ ಉಂಟಾಗುತ್ತೆ ಅಂತ ಕೇಳಿದಾಗ ಬಾಹ್ಯ ಪ್ರಪಂಚದಲ್ಲಿ ಪಡ್ಕೊಂಡಿರ್ತಕ್ಕಂಥ ಅನುಭವಗಳಿಂದವೋ ಆ ಅನುಭವದ ಮೂಲಕ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥ ಏನಿದೆನೋ ಆ ಜ್ಞಾನವನ್ನು ಮತ್ತೆ ನಮ್ಮಲ್ಲಿ ಆಂತರಿಕವಾಗಿರ್ತಕ್ಕಂಥ ಮಾನಸಿಕತೆ ಸ್ಥಿತಿಯಲ್ಲಿ ನಮ್ಮ ಒಂದು ಆಂತರಿಕವಾಗಿರ್ತಕ್ಕಂಥ ಚಿಂತನೆ ಇದೆಯಲ್ಲ, ಆಂತರಿಕವಾಗಿರ್ತಕ್ಕಂಥ ಚಿಂತನಾ ಪ್ರಕ್ರಿಯೆಯಲ್ಲಿ ಅದನ್ನು ಇಟ್ಟು ನಾವು ಏನು ಮಾಡ್ತಪ್ಪ ಅಂತ ಕೇಳಿದಾಗ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಇದಕ್ಕೆ ಏನು ಕರಿತೀವಿ ಅಂತ ಕೇಳಿದಾಗ ಅಂತರ್ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯ ಪ್ರಕ್ರಿಯೆ ಅಂತಕ್ಕಂಥದ್ದು. ಇದೇ ರೀತಿಯಾಗಿ ಏನಾಗುತ್ತೆ ಅಂತ ವಿಕಾಸ ಅಂತಕ್ಕ ನಡೀತದೆ. ಇಲ್ಲಿ ಇನ್ನು ಉಳಿದಿರ್ತಕ್ಕಂಥ 3 ಅಂತರ್ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತರ್ ಅನುಕ್ರಿಯ ಪ್ರಕ್ರಿಯೆ ಅಂದರೆ ಹೊರ ಜಗತ್ತಿನಲ್ಲೇ ನಾವು ಅನುಭವನ ಪಡೆದುಕೊಳ್ಬೋದು, ಹೊರ ಜಗತ್ತಿನಲ್ಲೇ ನಾವು ಅದನ್ನು ಮತ್ತೇನು ಮಾಡೋದು ಅಂತ ಚರ್ಚೆ ಮಾಡೋದು. ನಮ್ಮ ಆಂತರಿಕವಾಗಿ ನಾವು ವಿಚಾರ ಮಾಡಲಿಲ್ಲ ಅಂತ ಕೇಳಿದಾಗ ಅದ್ರ ಬಗ್ಗೆ ವಿಕಾಸ ಅಂತಕ್ಕಂಥ ಸರಿಯಾಗಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಇದು ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಅಲ್ಲ ಅಂತಕ್ಕಂಥದ್ದು. ಇನ್ನು 3ನೇದಾಗಿ ಅಂತಹ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತರ್ ಅನುಕ್ರಿಯ ಪ್ರಕ್ರಿಯೆ, ನಮ್ಮ ಆಂತರಿಕವಾಗಿ ಮಾಡಿರ್ತಕ್ಕಂಥ ಚಿಂತನೆಯ ಮೂಲಕ ಮತ್ತೆ ಅದನ್ನು ಬಾಹ್ಯ ಪ್ರಪಂಚದಲ್ಲಿ ನಾವೇನು ಮಾಡ್ತಾಯಿದ್ವಿ ಅಂತ ಕೇಳಿದಾಗ ಚರ್ಚೆ ಮಾಡ್ತಾಯಿದ್ವಿ.
ಅದು ಅಲ್ಲ. ಇದು ಕೂಡ ವಿಕಾಸನ ಅಂತಕ್ಕಂಥದ್ದು ಏನಾಗಲ್ಲ, ಸೂಕ್ತವಾಗಿರ್ತಕ್ಕಂಥ ಮಾರ್ಗ ಆಗೋದಿಲ್ಲ. ಇನ್ನು ಮೂರನೇದಾಗಿ ಅಂತಃನುಕ್ರಿಯ ಪ್ರಕ್ರಿಯೆಯಿಂದ ಅಂತಃನುಕ್ರಿಯ ಪ್ರಕ್ರಿಯೆ ಅಂತಕ್ಕಂಥದ್ದು. ಇದು ಎರಡು ನಮ್ಮ ಆಂತರಿಕ ಜಗತ್ತಿನಲ್ಲಿರ್ತಕ್ಕಂಥ ಚಿಂತನಾ ಕ್ರಮಗಳು. ಅದಕ್ಕೋಸ್ಕರವಾಗಿ ಇದು ಕೂಡ ಏನಾಗಲ್ಲ ಅಂತ ಕೇಳಿದಾಗ ಈ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ವಿಕಸನವು ಅಂತಕ್ಕಂಥದ್ದು ಯಾವ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತೆ ಅಂತ ಕೇಳಿದಾಗ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯ ಪ್ರಕ್ರಿಯೆ ಆಗಿರೋದ್ರಿಂದ ಆಪ್ಷನ್ಸ್ 1 ಇಲ್ಲಿ ಏನಾಗುತ್ತೆ, ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ